ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಕನ್ನಡ ವ್ಲಾಗ್ಸ್. ಈ ವ್ಲಾಗ್ ನನಗೆ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕಂದರೆ ನಾನು ತುಂಬ ಡೇಸ್ ಆದಮೇಲೆ ಒಬ್ಬರ ಮನೆಗೆ ಹೋಗ್ತಾ ಇದ್ದೀನಿ. ಸೊ ನಾನು ಮೀಟ್ ಮಾಡ್ಕೊಂಡು ಬರ್ತೀನಿ. ಯಾರು ಏನು ಅಂತ ನಿಮಗೆ ಮುಂದಕ್ಕೆ ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡ್ತೀನಿ. ಸೊ ಗೈಸ್, ನಾನು ಮನೆಯಿಂದ ಹೊರಟೆ. ಆಲ್ರೆಡಿ ಈಗ 12 ಆಗಿದೆ. ನಾನೀಗ ಮೆಜೆಸ್ಟಿಕ್ಕಿಗೆ ಬಂದೆ. ಬಸ್ ಆಲ್ರೆಡಿ ಮೂವ್ ಆಗ್ತಿತ್ತು, ಸೊ ಹತ್ಕೊಂಡಿದ್ದೀನಿ. ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನಿಮಗೆ ಕೊನೆಯಲ್ಲಿ ಗೊತ್ತಾಗುತ್ತೆ. ಸೊ ಸ್ಕಿಪ್ ಮಾಡಿದೆ ನೋಡ್ತೀರಿ. ಈಗ ನಾನು ತೋರಿಸ್ತಿರೋ ಮಾಲ್ ಯಾವುದು ಅಂತ ಕಂಡಿದ್ದೀವಿ. ಎಸ್, ಇದು ಓರಿಯನ್ ಮಾಲ್. ಸೊ ಬ್ರಿಗೇಡ್ ಗೇಟ್ವೇ. ಸೊ ಇಲ್ಲಿಂದ ನಾನು ಇಲ್ಲಿಗೆ ರೀಚ್ ಆಗಿದ್ದೀನಿ. ಸೊ ಆಲ್ಮೋಸ್ಟ್ ಇವಾಗ ಟ್ರಾಫಿಕ್ ಸಿಕ್ಕಾಪಟ್ಟೆ ಇದೆ. ಅದರಲ್ಲೂ ಬಿಸಿಲು ಅಂತೂ ಗುರು, ಏನು ಬಿಸಿಲು ಅಂತ ಹೇಳ್ತಿದೆ ಇವತ್ತು. ಸೊ ಈವ್ನಿಂಗ್ ಮಳೆ ಬರೋ ಸಾಧ್ಯತೆ ಇದೆ ಅನಿಸುತ್ತೆ ಹೆಚ್ಚಾಗಿ. ಸೊ ಅಷ್ಟು ಬಿಸಿಲಿತ್ತು ಇವತ್ತು. ಸೊ ಹಾಗೆ ಹೋಗ್ತಾ ಇದ್ದೀನಿ. ಸೊ ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಜಲಿ ಕನ್ನಡ ವ್ಲಾಗ್ಸ್. ಈಗ ಎಲ್ಲಿದ್ದೀನಿ ಅಂತ ಗೆಸ್ ಮಾಡೋಕ್ಕಾದರೆ ಗೆಸ್ ಮಾಡಿ. ನನಗೂ ಗೊತ್ತಿಲ್ಲ ಇದು ಯಾವ ಏರಿಯಾ ಅಂತ, ಬಟ್ ಅಲ್ಲಿ ಫ್ಲವರ್ಸ್ ಪಾಸ್ ಆಗ್ತಾಯಿದೆ. ತುಂಬಾ ಚೆನ್ನಾಗಿತ್ತು ನೋಡಲಿಕ್ಕೆ ವ್ಯೂ ಅಂತೂ. ಸೊ ನಾನು ವಿಡಿಯೋ ತುಂಬ ಲ್ಯಾಗ್ ಆಗುತ್ತೆ ಅಂತ ನಾನು ಶಾರ್ಟಾಗಿ ತುಂಬ ಸ್ಪೀಡಾಗಿ ಮೂವ್ ಮಾಡಿದ್ದೀನಿ ವಿಡಿಯೋನ. ಸೊ ನೀವು ಹಾಗೆ ನೋಡ್ತಿರ್ಬೋದು. ಎಷ್ಟು ಚೆನ್ನಾಗಿದೆಲ್ಲ ವ್ಯೂ. ನೋಡ್ತಿದ್ದೆ, ಅಲ್ಲಿಂದ ಪಾಸ್ ಆಗೋಕ್ಕೆ ಮನಸ್ಸು ಬರ್ತಾ ಇರಲಿಲ್ಲ. ಸೊ ಅಷ್ಟು ಚೆನ್ನಾಗಿತ್ತು ಅಲ್ಲಿ ನೋಡಲಿಕ್ಕೆ. ಸೊ ನಾನು ಪಕ್ಕ ಕೇಳಿದೆ ಇದು ನೆಕ್ಸ್ಟ್ ಯಾವ ಸ್ಟಾಪ್ ಹೋಗುತ್ತೆ ಅಂತ. ಇದು ತುಮಕೂರಿಗೆ ಹೋಗ್ತಾ ಇದೆ, ಇನ್ನೊಂದು 10 ನಿಮಿಷ ಅಂದರು. ಸೊ ಅಷ್ಟರಲ್ಲಿ ತುಮಕೂರಿಗೆ ಎಂಟ್ರಿ ಹಾಗೆ ಬಿಟ್ಟೆ ನಾನು. ಇನ್ನೇನು ತುಮಕೂರಿಗೆ ಬಂದಾಯಿತು. ಇನ್ನೇನು ಸೆಕೆಂಡ್ಸ್ನಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ಹೋಗ್ತೀವಿ. ಸೊ ಅಷ್ಟರಲ್ಲಿ ಸುಮ್ಮನೆ ಬಸ್ನಲ್ಲಿ ಹಾಗೆ ಒಂದು ಇಲ್ಲಿ ವ್ಯೂ ಒಂದು ಇರಲಿ ಅಂತ ಹಾಗೆ ಒಂದು ಕ್ಲಿಪ್ಪಿಂಗ್ ಮಾಡಿಕೊಂಡೆ. ಸೊ ಇನ್ನೇನು ಬಸ್ ಸ್ಟ್ಯಾಂಡ್ ಹತ್ರ ಬಂದ್ವಿ. ಸೊ ನಾನು ಅದು ಬಂದ ತಕ್ಷಣ ಇದು ಬಸ್ ಸ್ಟ್ಯಾಂಡ್ ಹೀಗಿದೆ ಅಂತ ಅಂದ್ಕೊಂಡು ನಾನು ಸ್ವಲ್ಪ ಭಯ ಪಟ್ಕೊಂಡು ಇದ್ಯಾವುದು ಬಸ್ ಸ್ಟ್ಯಾಂಡು ಅಂತ ಹೇಳ್ಬಿಟ್ಟು. ಸೊ ಇದು ಇವಾಗ ಹೊಸ್ದಾಗೆ ತುಮಕೂರಿನಲ್ಲಿ ಆಗಿರೋ ನ್ಯೂ ಬಸ್ ಸ್ಟ್ಯಾಂಡ್ ಅಂತೆ ಇದು. ಸೊ ಯಾರು ಭಯ ಪಡಬೇಡಿ, ಧೈರ್ಯವಾಗಿ ಹೋಗಿ, ಓಕೆನಾ. ಸೊ ಓಲ್ಡ್ ಬಸ್ ಸ್ಟ್ಯಾಂಡಿಗೆ ಹೋಗಲ್ವಂತೆ ಇವಾಗೇನಿದು ಹೊಸ ಬಸ್ ಸ್ಟ್ಯಾಂಡಿಗೆ ರೀಚ್ ಆಗುತ್ತೆ. ಸೊ ಅಲ್ಲಿಂದ ಒಂದು ಸೆಕೆಂಡ್ಸ್ ಏನೂ ನಿಲ್ಲಿಸಿಲ್ಲ, ಮೂವ್ ಆಯಿತು ಬಸ್ಸು ಸಡನ್ಲಿ. ಸೊ ಇವಾಗ ಇಲ್ಲಿಂದ ನಾನು ನೆಕ್ಸ್ಟ್ ಎಲ್ಲಿಗೆ ಹೋಗ್ತೀನಿ ಅನ್ನೋದೇ ಕ್ವೆಶನ್ ಮಾರ್ಕ್. ನಿಮಗೇನಾದರೂ ಗೊತ್ತಾಯಿತು ಅಂದರೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ತಿಳಿಸಿ, ಓಕೆ. ಆ್ಯಂಡ್ ನಾನು ಈಗ ಹೆಗ್ಗೇರಿ ಅಂತ ಎಂಟ್ರಿ ಆಗಿದ್ದೀನಿ. ಸೊ ಇದು ಆ್ಯಕ್ಚುಲಿ ಪಾರ್ಕಲ್ಲ, ನಾನು ಹಾಗೆ ಪಾರ್ಕ್ ಅಂದ್ಕೊಂಡು ಬೆರಗಾಗ್ಬಿಟ್ಟೆ. ಸೊ ಅದು ಪಾರ್ಕಲ್ಲ. ಏನಾದರೂ ಗೆಸ್ ಆಗಿದ್ದರೆ ಯಾವುದು ಅಂತ ಕಮೆಂಟ್ ಮಾಡಿ ತಿಳಿಸಿ. ಅಗೇನ್ ವೆಲ್ಕಮ್ ಬ್ಯಾಕ್ ಟು ಅಂಜಲಿ ಕನ್ನಡ ವ್ಲಾಗ್ಸ್. ಈಗ ನಾನು ಎಲ್ಲಿದ್ದೀನಿ ಅಂತ ನಿಮಗೆ ಏನಾದರೂ ಗೆಸ್ ಆಗಿದ್ದರೆ ಕಮೆಂಟ್ ಮಾಡಿ ಯಾವುದು ಅಂತ. ಸೊ ಈ ಥರ ಮನೆಗಳು ಚೆನ್ನಾಗಿರ್ತಲ್ಲ, ಹೆಂಚಿನ ಮನೆ, ರೈಟ್, ಹೆಂಚಿನ ಮನೆ ಅಂತಾರಲ್ಲ. ಸೊ ಚೆನ್ನಾಗಿರುತ್ತೆ ಅಲ್ಲಿ ಇರೋದಕ್ಕೆ. ಎಸ್, ಫೈನಲಿ ನಾನು ಬರಬೇಕಾಗಿರೋ ಜಾಗಕ್ಕೆ ರೀಚ್ ಆಗಿದ್ದೀನಿ. ಎಸ್, ಇದು ಗುಬ್ಬಿ. ಸೊ ಗುಬ್ಬಿಗೆ ಇವಾಗ ತಾನೇ ಬಂದು ಹಿಡಿದಿದ್ದೀನಿ. ಸೊ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಇವಾಗ ನಿಮಗೆ ಗೊತ್ತಾಗುತ್ತೆ. ಬನ್ನಿ ಗಾಯ್ಸ್.
ಫೈನಲಿ ಬಂದೆ. ಇದು ನಾನು ಬೆಂಗಳೂರಿಂದ ಗುಬ್ಬಿಗೆ ಬಂದ ಬಸ್ ಇದು. ಸೊ ಇಲ್ಲಿಂದ ಬನ್ನಿ, ಯಾರಿದ್ದಾರೆ, ಯಾರು ಬಂದಿದ್ದಾರೆ, ಯಾರನ್ನ ಮೀಟ್ ಮಾಡೋಕ್ಕೆ, ಯಾರ ಮನೆಗೆ ಬಂದೆ ಅಂತ ಕೆಲವೇ ಕ್ಷಣಗಳಲ್ಲಿ ನಿಮಗೂ ಗೊತ್ತಾಗುತ್ತೆ. ಸೊ ಬನ್ನಿ ಬನ್ನಿ. ಆ್ಯಂಡ್ ಈಗ ನಾನು ತೋರಿಸ್ತಿರೋ ಆ ಕಟೌಟ್ ಯಾರು ಇರ್ಬೋದು ಹೇಳಿ? ಎಸ್ ಶ್ರೀನಿವಾಸ್ ಅಂತ ಗುಬ್ಬಿ MLA ಅವರು. ಸೊ ಹಾಗೆ ನಿಮಗೆ ತೋರಿಸ್ದೆ. ಸೊ ಅಲ್ಲಿಂದ ಸ್ವಲ್ಪ ಫ್ಲವರ್ಸ್ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ತೊಗೋತಾ ಇದ್ದೆ. ಸೊ ಮಳ 35 ಏನೋ ಹೇಳಿದ್ರು. 35 ಏನು ಹೇಳಿದ್ರು. ನಾನು 25 ಸಮಥಿಂಗ್ ಏನೋ ಕೊಟ್ಬಿಟ್ಟು ತೊಗೊಂಡೆ. ನಾನು ಯಾರನ್ನ ಮೀಟ್ ಮಾಡೋಕ್ಕೆ ಹೋಗಿದ್ದು ಅಂತ ನಾನು ಇವಾಗ ಹೇಳ್ತೀನಿ ನಿಮಗೆ. ಇವರು ಸೋನು ಅಂತ. ಸೊ ನನ್ನ ಫ್ರೆಂಡ್ ಅಂತ ಹೇಳಲ್ಲ, ಬಿಕಾಸ್ ತಂಗಿಗಿಂತ ಹೆಚ್ಚು ಅವಳು ನನಗೆ. ಸೊ ಅವಳ ಮನೆಗೆ ಹೋಗ್ತಾ ಇದ್ದೀನಿ. ಅವಳು ಬಸ್ ಸ್ಟ್ಯಾಂಡಿಗೆ ಬಂದಳು. ಸೊ ಅಲ್ಲಿಂದ ಆಟೋ ಹಿಡ್ಕೊಂಡು ಅವ್ರ ಮನೆಗೆ ಹೊರಟ್ವಿ ನಾವು. ಸೊ ಹೋಗೋವಾಗ ಹೆವಿ ಆಲ್ರೆಡಿ ಮಳೆ ಬಂದು ನಿಂತಿತ್ತು ಅನಿಸುತ್ತೆ. ಸೊ ರಸ್ತೆ ಎಲ್ಲ ಅಧೋಗತಿ ಆದಂಗೆ ಆಗಿತ್ತಲ್ಲಿ. ಸೊ ರಸ್ತೆ ನೋಡಿದ್ರೆ ಆ ಆಟೋ ಶೇಕ್ ಆಗ್ತಿರೋದು ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಎಷ್ಟು ಚೆನ್ನಾಗಿತ್ತು ಆ ರಸ್ತೆ ಅಂತ ಹೇಳಿ. 5-10 ಮಿನಿಟ್ಸ್ನಲ್ಲಿ ನಾವು ಮನೆಗೆ ರೀಚ್ ಆಗ್ತೀನಿ. ನಮಗಂತೂ ತುಂಬ ಖುಷಿ ಆಯಿತು ಅವಳನ್ನ ನೋಡಿ. ಸೊ ನಾನು ಬಂದು ಒಂದು 1 ಇಯರ್ ಏನೋ ಆಗಿತ್ತು. ಸೊ 1 ಇಯರ್ ಆಫ್ಟರ್ ಇವಾಗ ಬಂದಿದ್ದೀನಿ. ಖುಷಿ ಆಯಿತು, ಅವಳಿಗೂ ಖುಷಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಾನು ಯಾವಾಗ ಬಂದರೂ ಅವಳು ತುಂಬ ಖುಷಿ ಪಡ್ತಾಳೆ. ಸೊ ಇದು ಸರ್ಪ್ರೈಸ್ ಅನಿಸುತ್ತೆ ಅವಳಿಗೆ. ಸೊ ಈಗ ನೀವು ನೋಡ್ತಿರೋದು ಗುಬ್ಬಿ ರೈಲ್ವೆ ಸ್ಟೇಷನ್ ಇದು. ಸೊ ಟ್ರೈನಲ್ಲಿ ಬರೋರಿಗೆ ಇಲ್ಲಿ ಸ್ಟಾಪ್ ಸಿಗುತ್ತೆ, ಯಾಕಂದರೆ ಇದು ಮೇನ್ ಸಿಟಿ ಅಲ್ಲ. ಸೊ ಹಾಗಾಗಿ ಹಾಯ್ ಗಾಯ್ಸ್, ಈಗ ನಾನು ಅವ್ರ ಮನೆಗೆ ರೀಚ್ ಆದ್ವಿ. ಇದು ಯಾಕೆ ನಗ್ತಿದ್ದೀವಿ ಅಂದರೆ ಅವಳು ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಬೇಕು ಅಂತ ನನ್ನ ಇಂಟರ್ವ್ಯೂ ತೊಗೊತಾ ಇದ್ಲು. ಸೊ ನನ್ನ ತಂಗಿ ಹಾಗೆ ಏನೋ ಮಾತಾಡ್ತಾ ಇದ್ಲು. ಜಸ್ಟ್ ಹಾಗೆ ಮಾತಾಡಿಕೊಂಡು ಒಂದು ಫನ್ನಿ ಮೂಮೆಂಟ್ ಕ್ರಿಯೇಟ್ ಆದಂಗೆ ಆಯಿತು ಅಲ್ಲಿ. ಸೊ ಗೈಸ್, ಇವತ್ತಿನ ವಿಡಿಯೋ ಇಷ್ಟೇ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.